ಫಸ್ಟ್ ಡ್ರೈವ್ ಆನ್ ದ ಥಾರ್ ರಾಕ್ಸ್ ಫ್ಯಾಮಿಲಿ ಜೊತೆ ಮೊದಲನೇ ಸಲ ಒಂದು ಪ್ರಾಪರ್ ಡ್ರೈವ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಜರ್ನಿ ಹೇಗಿರುತ್ತೆ ನೋಡೋಣ, ನಮ್ಮ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡೋಣ, ಬನ್ನಿ ಲೆಟ್ಸ್ ಗೋ. ಫಸ್ಟೆಲ್ಲ ಬೈಕಲ್ಲಿ ರೈಡ್ ಬರ್ತಾ ಇದ್ವಿ, ಇವಾಗ ಬೈಕಿಂದ ತಾರಕ್ಕೆ ಬಂದಿದ್ದೀವಿ. ಹೇಗಿದೆ ಕಾರು? ಓಡಿಸ್ತೀಯಾ? ನಿಂಗೆ ಕೊಡೋದು ಇವಾಗ. ಸೊ ನಮ್ಮದು ಪಲಾವು, ಇವರೆಲ್ಲರೂ ದೋಸೆ ಟೀಮ್ ದೋಸೆ. ಹೇಗಿದೆ? ಚೆನ್ನಾಗಿದೆಯಾ? ಹಾಂ, ನಿಂಗೆ ಸಾಂಬಾರು ಬೇಕಾ? ತಿನ್ನುಬಿಟ್ಟು ತಿಂದಿಲ್ಲ ಅಂದರೆ ಶಕ್ತಿ ಬರಲ್ಲ. ಹಾರ್ಲಿಕ್ಸ್ ಅಲ್ಲ ಇದು, ಬೂಸ್ಟ್ ಕೊಡು, ಶಕ್ತಿ ಬಂದ್ಬಿಟ್ಟಿದೆ ಆರ್ಯಂಗೆ. ವಾವ್. ಸೊ ಹಾಗೇನೆ ಟ್ಯಾಬ್ಲೆಟ್ ತೊಗೋತಾ ಇದ್ದಲ್ಲ, ಒಂದು ಅಪ್ಡೇಟು. ಸೊ ಕೈದು ಆ್ಯಕ್ಚುಲಿ ಇವಾಗ ಇದೇನಿದೆ ಅಲ್ಲ, ಇದನ್ನು ಈ ಥರ ಬಿಡ್ಬೋದು, ಬಟ್ ಇನ್ನೂ ಹೀಗೆ ಎತ್ತಂಗಿಲ್ಲ. ಸೊ ರೈಡ್ಸ್ ಎಲ್ಲ ಇನ್ನೂ ಹೋಗಂಗಿಲ್ಲ. ಪ್ರಾಬಬ್ಲಿ ಡಾಕ್ಟರ್ ನೆಕ್ಸ್ಟ್ ಏನು ಹೇಳ್ತಾರೆ ಅದ್ರ ಮೇಲೆ ಫರ್ದರ್ ಅಪ್ಡೇಟ್ಸು. ಅಟ್ಲೀಸ್ಟ್ ಇನ್ನೊಂದು 2 ವೀಕ್ಸ್ 1 ಮಂತ್ ಆಗ್ಬೋದೇನೋ. ಅಲ್ಲಿ ತನಕ ಮೋಸ್ಟ್ಲಿ ನೋ ರೈಡ್ಸ್ ನೋಡಬೇಕು. ಸೋಫಾರ್ ಅಷ್ಟೇ ಈ ಥರ ಇದು ಮಾಡ್ಬೋದು, ಹಿಂಗೆ ಸ್ವಲ್ಪ ಬಿಡ್ಬೋದು. ಫಿಸಿಯೋಥೆರಪಿ ಈ ಥರ ಎಲ್ಲ ಸ್ವಲ್ಪ ಎಕ್ಸಸೈಸಸ್ ಮಾಡಬೇಕು. ಬಟ್ ಇದನ್ನು ಇನ್ನೂ ಹಿಂಗೆ ಎತ್ತಂಗಿಲ್ಲ. ಅಫ್ಕೋರ್ಸ್ ನಂಗೆ ಹಿಂಗೆ ಎತ್ತಕ್ಕಾಗಲ್ಲ ಮುಂಚೆಯಿಂದನೂ, ಬಟ್ ಏನಂದರೆ ಈ ಕೈದು ಹೆಲ್ಪ್ ತೊಗೊಂಡು ಈ ಕೈನ ಇನ್ನೂ ಹಿಂಗೆ ಮಾಡೋಂಗಿಲ್ಲ, ಬಿಕಾಸ್ ಅವಾಗ ಕಾಲರ್ ಬಂದು ಮೂವ್ ಆಗಿಬಿಡುತ್ತೆ. ಸೊ ಅದಿನ್ನೂ ಮಾಡೋಂಗಿಲ್ಲ. ದಟ್ ಈಸ್ ಹೌ ದ ಥಿಂಗ್ಸ್ ಆರ್ ಕರೆಂಟ್ಲಿ. ನನಗೂ ಆ್ಯಕ್ಚುಲಿ ತುಂಬಾ ಕಷ್ಟ ಆಗ್ತಾಯಿದೆ ಬೈಕ್ಸು ರೈಡ್ ಮಾಡ್ದೇನೆ. ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ರೈಡ್ಗೆ ಹೋಗೋಕ್ಕೆ ನೆಕ್ಸ್ಟು. ಮೇಯ್ನು ಪ್ರಾಬ್ಲಮ್ ಏನಂದರೆ ಈ ತಾರಲ್ಲಿ ನಿಮಗೆ ಆ್ಯಕ್ಚುಲಿ ಸ್ಟೋರೇಜ್ ಕೊಡ್ತೀನಿ ಇರಾಮ. ಮೇಯ್ನು ತಾರಲ್ಲಿ ಪ್ರಾಬ್ಲಮ್ ಏನಂದರೆ ನಿಮ್ಗೆ ಎಲ್ಲೂ ಆ್ಯಕ್ಚುಲಿ ಸ್ಟೋರೇಜ್ ಸ್ಪೇಸೇ ಇಲ್ಲ ಇಡೋದಕ್ಕೆ. ಈಗ 1 ಲೀಟ್ರ್ ವಾಟರ್ ಬಾಟ್ಲು ತೊಗೊಂಡ್ರೆ ಕಪ್ ಹೋಲ್ಡರಲ್ಲಿ ಇಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಇಲ್ಲಿ. ಅಲ್ಲಿ ಇಡ್ಸಲ್ಲ, ಸಣ್ಣದು ನೋಡು, ಅದರಲ್ಲಿ ಬಾಟ್ಲ್ ಇಡ್ಸಲ್ಲ ಅದರಲ್ಲಿ. ಅದೊಂದೇ ಮೇಯ್ನು ಪ್ರಾಬ್ಲಮ್ಮು, ಸ್ಟೋರೇಜ್ ಇಲ್ಲ ಕರೆಕ್ಟಾಗಿ. ಬಾಸ್ ಥರ ಹತ್ಬೋದು. ಬಾ ನೋಡು, ಅಲ್ಲಿ ಸೂಪರ್ ಬೈಕ್ಸ್ ಎಲ್ಲ ಹೋಗ್ತಾರೆ. ಓ ಲ್ಯಾಂಬೋರ್ಗಿನಿ ಕಾರಮ್ಮ, ಅದು ಲ್ಯಾಂಬೋರ್ಗಿನಿ ಕಾರ್. ನಾವು ಹೋಗೋಕ್ಕಾಗಲ್ಲ ಬಿಡು, ಲ್ಯಾಂಬೋರ್ಗಿನಿ ಎಲ್ಲ ಇದ್ರಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಬೇಸಿಕಲಿ ನಾವಿವತ್ತು ಸ್ವಲ್ಪ ರನ್ನಿಂಗ್ ಮಾಡ್ತಾ ಇದ್ದೀನಿ. ಓಕೆ ಲೆಟ್ಸ್ ಗೋ. ಅವನು ಟ್ರ್ಯಾಕ್ಟ್ರು ಬೊಡ್ಡೆಗೆ ಹಾಕಿದ್ದಾನೆ ಹಿಂದೆ. ಸೂಪರ್ ಬೈಕ್ಸಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ರೈಡ್ಸ್ ಬರ್ತಾಯಿದ್ವಿ. ಇವಾಗ ಥಾರಲ್ಲಿ ಫ್ಯಾಮಿಲಿ ಜೊತೆ ಡ್ರೈವ್ ಬಂದಿದ್ದೀವಿ. ಹಿಂದೆ ಸೀಟ್ ಬೆಲ್ಟು, ಇನ್ನೊಂದು ಚಕ್ರ ಮೇಲ್ ಮಾಡಿದ್ದಾರೆ ಅಲ್ಲಿ. ಹೌದು, ಏನಕ್ಕೆ ಅಂದರೆ ಪುಟ್ಟು ಅದು ಹೆವಿ ಲೋಡ್ ಇದ್ದಾಗ ಅಷ್ಟೇ ಅದು ಕೆಳಗಡೆ ಬರುತ್ತೆ. ಜಾಸ್ತಿ ಭಾರ ಇದ್ರಷ್ಟೇ ಅದು ಮೇಲ್ಗಡೆ ಇರೋದು ಕೆಳಗಡೆ ಬರುತ್ತೆ, ಇಲ್ಲ ಮೇಲ್ಗಡೆ ಆಗ್ಬಿಡುತ್ತೆ. ಮಿಸ್ ಆಗಿ ನೀವು ಸಿಗ್ನಲ್ ಏನಾರು ನೋಡಿದ್ರೆ ಮಾತಾಡ್ತಾ ನಿಂತ್ಬಿಟ್ರೆ ಎಲ್ಲ ಫುಲ್ ಹಾರ್ನ್ ಹಿಂದೆ ದೊಡ್ಡ ಕ್ರೈಮ್ ಮಾಡ್ದಂಗೆ ಅದು ಲೆಕ್ಕ. ಫುಲ್ಲು ಚೂರು 1 ಸೆಕೆಂಡ್ ಲೇಟ್ ಮಾಡಂಗಿಲ್ಲ. ಏನಂತ ಆರ್ಯ ಪಪ್ಪುಗೆ ಅಂತ ಮಾಡಿರೋದು ಅದು, ಹಿಡ್ಕೊಳ್ಳೋಕೆ ಅಂತ. ಇದನ್ನ ಅದೇ ಹಂಗೆ ಹಿಡ್ಕೊಳ್ಳಿ ಅಂತ. ಅಲ್ಲಿ ನೋಡಿ, ಅಲ್ಲಿ ಇನ್ನೊಂದು ಬರ್ತಾ ಇದೆ ನೋಡು ತಾರು, ವೈಟ್ ಕಲರ್ದು. ಅಲ್ಲಿ ಹೋಯ್ತು, ನೋಡ್ದ್ಯಾ? ಅವ್ನು ಬೇರೆ ಯಾವುದೋ ನೋಡ್ತಾ ಇದ್ದ. ಏನಾಗ್ತಾ ಇತ್ತು? ಹೌದಾ? ಈಗ ತಾರ್ ಎಲ್ಲಿ ಬಂದಿದ್ಯಮ್ಮ? ತಾರು ಬೆಟ್ಟ ಮೇಲೆ ಬಂದಿದೆ.
ಸೊ ಸ್ಪಾಟ್ ಸಖತ್ತಾಗಿದೆ. ಹಂಗೆ ಕಲ್ ಬಂಡೆ ಮೇಲೆ ನಿಲ್ಸಿದೀವಿ. ಇಲ್ಲಿ ನೋಡಿ ಕ್ಯಾಕ್ಟಸ್ ಫ್ಲವರ್ ಹುಡುಕಿದಾರೆ ನಮ್ಮ ಅಪ್ಪ. ಬಾ ಪ್ರೀತಿ ಇದೆ ಕಾಲ್ ಸುಡುತ್ತೆ ಸಖತ್ತಾಗಿದೆ. ಒಂದ್ಸರಿ ಬಾ ತೋರ್ಸೋಣ. ಇದು ಫ್ಲವರ್ ಚುಚ್ಚುತ್ತಾ? ಇಲ್ಲ. ಸೊ ಸ್ನೇಹಿತರೆ, ಹಂಗೆ ಇಲ್ಲಿ ನೋಡ್ತಾ ನಮಗೆ ಕ್ಯಾಕ್ಟಸ್ ಫ್ಲವರ್ ಸಿಕ್ಕಿದೆ. ಸಖತ್ತಾಗಿದೆ ಗುರು. ಇದಂತೂ ನೋಡಿ ಸಖತ್ ಖುಷಿ ಆಯಿತು. ಆ್ಯಕ್ಚುಲಿ ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೌದು, ಈ ಕಲರು ಇಲ್ಲಿ ಚೆನ್ನಾಗಿ ಬಂದಿದೆ. ಸಖತ್ತಾಗಿದೆ. ಅದೊಂದು ಕಿತ್ಕೊಳ್ಳಿಪ್ಪ. ಅದು ಕೈಗೆ ಟಚ್ ಆದರೆ ಕಷ್ಟ, ನೋಡ್ಕೋಬೇಕು ಮುಳ್ಳು. ಸೊ ನೋಡಿ ಸ್ನೇಹಿತರೆ, ಗಾಡಿ ಎತ್ಕೊಂಡು ಹಿಂಗೆ ಆಫ್ ರೋಡ್ ಬಂದಿದ್ದೀವಿ ಟ್ರೈಯಲ್ಲು. ಸೊ ಸುಮ್ಮನೆ ಹಂಗೆ ಬಂಡೆ ಕಳಿಸ್ತೀವಿ. ನೋಡಿ ಏನು ಸಖತ್ತಾಗಿದೆ. ಇಂಥ ಕಡೆ ಮಜಾ ಮಾಡೋದಕ್ಕೆ ಅಂದರೆ ಈ ಕಾರು. ಈ ಥರ ಜಾಗ ಹಾಳು ಮಾಡೋದು ನೋಡಿದ್ರೆ ಬೇಜಾರಾಗುತ್ತೆ ನಮಗೆ. ಆಮೇಲೆಲ್ಲ ಬಾಕ್ಸ್ ಆರ್ಯ, ನಾವು ಎಲ್ಲಿ ಬಂದಿದ್ದೀವಿ? ನಾವು ಬೆಟ್ಟಕ್ಕೆ ಬಂದಿದ್ದೀವಿ. ಹೇಗಿದೆ ಬೆಟ್ಟದಲ್ಲಿ ಹೋಗೋಕೆ ಇಷ್ಟನಾ ನಿಂಗೆ, ಹೈವೇಲಿ ಹೋಗೋಕೆ ಇಷ್ಟನಾ, ರೋಡಲ್ಲಿ? ಬೆಟ್ಟದಲ್ಲಿ ಹೋಗೋಕೆ ಇಷ್ಟ, ರೋಡಲ್ಲೆಲ್ಲ ಇಷ್ಟ ಇಲ್ಲ. ಇಷ್ಟ ಇಲ್ವಾ ರೋಡಲ್ಲೆಲ್ಲ? ಯಾಕೆ? ಸುಮ್ಮನೆ. ಹೌದಾ? ಈಗ ಒಂದಷ್ಟು ಸ್ವಲ್ಪ ದೂರ ಹೋಗಿ ಅಲ್ಲೇನಾರ ಒಂದು ಜ್ಯೂಸ್ ಗೀಸ್ ಕುಡಿದು ಹೊರಟ್ಬಿಡೋಣ ಅಷ್ಟೇ ವಾಪಸ್ಸು. ಇಷ್ಟಾಗಿದೆ ಟೈಮು, 10 ಗಂಟೆ. ನಾವು 7 ಗಂಟೆಗೆ ಹೊರಟ್ವಿ ಮನೆಯಿಂದ. 10 ಗಂಟೆ ಆಗಿದೆ. ಒಳ್ಳೆ ಮನೇಲಿದ್ರೆ ಬಿಸಿಲು ಬರ್ತದೆ. ಇದೇ ಬೆಟ್ಟ ನಾವು ಹೋಗಿದ್ದು. ಬೆಟ್ಟದ ಹೆಸರೇನಾರ ಗೊತ್ತಿದೆ ಕಣ್ಮಡಿ. ಇಲ್ಲಿದೆ ನೋಡಿ, ಹಿಂಗೆ ಹೋಗ್ಬೇಕು ಆ ಬೆಟ್ಟಕ್ಕೆ ಹೋಗೋಕ್ಕೆ. ಮಚಿನಗುರು ಏನೋ ಬರ್ದಿತ್ತು ನೋಡಿ ಬೋರ್ಡು. ಅಂದರೆ ಅದಕ್ಕೆ ರೋಡ್ ಇರೋ ಡೌಟು. ಅದಕ್ಕೆ ಸ್ಕೂಲಿ ಸನ್ಗ್ಲಾಸ್ಗಳು ಹಾಕೊಳ್ಳೋದು, ಶೋಕಿಗೆ ಹಾಕೊಳ್ಳೋದು ಅನ್ಕೊಂತಾರೆ ಜನ. ಆ್ಯಕ್ಚುಲಿ ಕೆಲವುದು ಪೇನ್ ಪಾಯಿಂಟ್ಸ್ ಇದೆ ಗಾಡೀಲಿ. ಸ್ಪೆಷಲಿ ಕಾಲಿದೆ ನೋಡಿ, ಈ ಪೋರ್ಷನ್ನು ಒಂದಲ್ಲಿ ತೋರಿಸು. ಈ ಪೋರ್ಷನ್ ಇದೆ ನೋಡಿ, ಇಲ್ಲಿ ಆ್ಯಕ್ಚುಲಿ ಇದು ತುಂಬ ಟಚ್ ಆಗುತ್ತೆ. ಸೊ ಇದೇನಂದರೆ ಸ್ಟೀರಿಂಗು ನೀವು ಮೇಲೆ ಕೆಳಗೆ ಸೆಟ್ ಮಾಡ್ಕೊಬೋದು. ಬಟ್ ಅಕಸ್ಮಾತ್ ಉದ್ದ ಇದ್ದೀರಾ, ಹಿಂದೆ ಹೇಳ್ಕೊಂಡು ರಿಲ್ಯಾಕ್ಸ್ಡಾಗಿ ಕೂತ್ಕೋಬೇಕಂದ್ರೆ ಹಿಂದೆ ಹೇಳ್ಕೊಳೋದಕ್ಕೆ ಆಗೋದಿಲ್ಲ ಸ್ಟೀರಿಂಗು, ಆಯಿತಾ? ಸೊ ಅದೊಂದು ಬೇಜಾರು ಅನಿಸುತ್ತೆ ನೀವು ಉದ್ದ ಇದ್ದಾಗ. ಅನದರ್ ಥಿಂಗ್, ಅದೇ ಕಾಲು ಹೊಡಿಯುತ್ತೆ, ಇಲ್ಲಿ ತುಂಬ ಹೊಡಿಯುತ್ತೆ ಮಂಡಿ ಹತ್ರ. ಅದೊಂಚೂರು ಕಷ್ಟ. 6 ಅಡಿಯವ್ರಿಗೆ ಕಷ್ಟ. ಈ ಥರ 3 ಅಡಿಯವರಿಗೆ ಈಸಿ. ಸೊ ದಟ್ ಈಸ್ ಒನ್ ಥಿಂಗ್. ಆಮೇಲೆ ನಾವು ಫಸ್ಟ್ ಆಫ್ ಆಲ್ ಪರ್ಫಾರ್ಮೆನ್ಸ್ ಗಾಡಿಗಳನ್ನ ಇಷ್ಟಪಡ್ತೀವಿ, ಅಂದರೆ ಸ್ಪೀಡ್ ಇಷ್ಟಪಡ್ತೀವಿ. ಅದೇನು ಹಂಗೆ ತೋರಿಸ್ತಿದ್ಯಾ? ಬೇರೆ ಬೇರೆ ಆ್ಯಂಗಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತೀವಿ. ಓಕೆ. ಸೊ ನಾವು ಪರ್ಫಾರ್ಮೆನ್ಸ್ ಇಷ್ಟಪಡ್ತೀವಿ. ಸೊ ಸ್ಪೀಡ್ ಇಷ್ಟಪಡೋರಿಗೆ ದಿಸ್ ಈಸ್ ನಾಟ್ ಫಾರ್ ದಟ್. ಅದರಲ್ಲೂ ರನ್ನಿನಲ್ಲಿದ್ದೀನಿ ನಾನು. ಸೊ ಮುಂದೆ ಹೆಂಗನ್ಸುತ್ತೆ ಡ್ರೈವ್ ಮಾಡ್ತಾ ಅಂತ ನೋಡೋಣ. ಮಜಾ ಸಿಗುತ್ತಾ ಲಾಂಗ್ ಹೋಗ್ತಾ ಹೈವೇಗಳಲ್ಲಿ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಬಟ್ ಕೂತಿರೋ ಆ ಡ್ರೈವಿಂಗ್ ಪೊಸಿಷನ್ ಇರ್ಬೋದು, ವ್ಯೂ ಏನು ಕಾಣುತ್ತಲ್ಲ ಕೂತಾಗ ಒಂದು ಪಾಯಿಂಟ್ ಆಫ್ ವ್ಯೂ, ಅದೆಲ್ಲ ಮಾತ್ರ ಸಕ್ಕತ್ತಾಗಿದೆ. ಹಿಂದೆ ಇರೋರ್ಗೂ ಹಂಗೆ ಇದೆ. ನಮ್ಮ ಅಪ್ಪನೂ ಅದೇ ಅಂತ ಇದ್ದಾರೆ. ನಾವು ಅಷ್ಟು ದುಡ್ಡು ಹಾಕಿ ಪಿಕಪ್ಪೇ ಇಲ್ಲ ಅಂದರೆ ಬೇಜಾರು ಅನಿಸ್ಬೋದು. ಟ್ರಯಲ್ ನೋಡಿದ್ದೀರಲ್ಲ, ಇನ್ನೇನೋ ವ್ಯತ್ಯಾಸ ಆಗುತ್ತೆ ಅಂತ ಅನ್ಕೊಂಡ್ಬರುತ್ತೆ. ನಾನು ಅದೇ ಅಂದ್ಕೊಂಡೆ, ಏನಾರ ಟೆಕ್ನಿಕಲ್ ಏನಾರು ಆಗೋಯ್ತಾ ಇದು ಅಂತ. ಸೊ ಏನಂದರೆ ಒಂದು ಹೊರಟಾಗಿಂದ ಯಾಕೋ ಪಿಕಪ್ಪೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಆ್ಯಕ್ಚುಲಿ ಮೊನ್ನೆಯಿಂದ ತೊಗೊಂಡಾಗಿಂದ ಡ್ರೈವ್ ಮಾಡಿದ್ರು ಸಿಟಿ ಲೆಕ್ಕಕ್ಕೆ ಡ್ರೈವ್ ಮಾಡಿದ್ವಿ, ನಾವು ಎಲ್ಲೂ ಫುಲ್ಲು ಆಕ್ಸಿಲರೇಷನ್ ಮಾಡಿರಲಿಲ್ಲ. ಸೊ ಇವಾಗ ಸ್ವಲ್ಪ ದೂರ ಬಂದಿದ್ವಿ ನಾವು. ಬಂದಾಗ್ಲೂ ನನಗೆ ಯಾಕೋ ಸ್ವಲ್ಪ ತುಂಬಾ ಡಿಸಪಾಯಿಂಟ್ ಆಯಿತು. ಏನು ಪಿಕಪ್ ಇಷ್ಟು ಕಡಿಮೆ ಇದೆಯಾ ಇದು ಅಂತ. ಟೆಸ್ಟ್ ಡ್ರೈವ್ ಮಾಡಿದಾಗ ಇಷ್ಟೊಂದು ಕಡಿಮೆ ಪಿಕಪ್ ಇರಲಿಲ್ವಲ್ಲ ಅಂತ ನನಗೂ ಫುಲ್ಲು ಮೈಂಡು ಸೈಕ್ ಆಗೋಯಿತು.
ಬಟ್ ಆಮೇಲೆ ಏನೋ ಬಿಡಪ್ಪ ಇಷ್ಟೇ ಇರ್ಬೋದು, ಗಾಡಿ ದೊಡ್ಡದಲ್ಲ, ನಾವು ಹ್ಯಾಚ್ ಬ್ಯಾಗ್ಗಳಲ್ಲಿ ಸೆಡಾನ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಗಲ್ಲ ಅಂತೇಳಿ ಸುಮ್ಮನಿದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ಹೊತ್ತು ಇನ್ನೇ ನಿಲ್ಲಿಸಿ ಒಂದು ರೌಂಡ್ ಜ್ಯೂಸ್ ಕುಡಿದು ಹೊರಟ್ವಿ. ಏನು 120 ಹೋಗೋಕ್ಕೆ ಸ್ಟ್ರಗಲ್ ಮಾಡ್ತಿದೆ ಅಂದರೆ ಲೈಕ್ ಸುಮ್ಮನೆ ಒಂದ್ಸಲ ಒಂದು ಫೀಲ್ ತೊಗೊಳಕ್ಕೆ ಅಂತ ಆಕ್ಸಲರೇಷನ್ ಪಂಚ್ ಮಾಡಿದ್ರು ಏನೂ ಇಲ್ಲವೇ ಇಲ್ಲ. ಫುಲ್ಲು ಬೇಜಾರಾಯಿತು. ಏನಿರ್ಬೋದು ಎಲ್ಲ ಯೋಚನೆ ಮಾಡಿದೆ. ಅವತ್ತು 4 ಜನ ಹೋಗಿದ್ದು ಟೆಸ್ಟ್ ಡ್ರೈವ್ ಮಾಡಿದಾಗ ಏನು ಅಂತ. ಆಮೇಲೆ ಯಾವುದಕ್ಕೂ ಇರಲಿ ಒಂದ್ಸಲ ಅಂತಂದ್ಬಿಟ್ಟು ನೋಡೋಣ ಪ್ಯಾಡಲ್ ಕೆಳಗೆ ಏನಾರು ಸಿಗಾಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು ಇಳಿದ್ಬಿಟ್ಟು ಮ್ಯಾಟ್ ನೋಡಿದೆ. ಇವರು ಮ್ಯಾಟ್ ಹಾಕ್ತಾರಲ್ಲ ಶೋರೂಮಿಂದ, ಅದು ಮ್ಯಾಟು ಆಕ್ಸಲರೇಷನ್ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ ಫುಲ್ಲು. ಸೊ ಏನಾಗುತ್ತೆ ಅಂದರೆ ಆಕ್ಸಲರೇಷನ್ನು ತುಳಿದಾಗ ಅದು ಬ್ಲಾಕ್ ಮಾಡ್ತಾಯಿತ್ತು ಮ್ಯಾಟು ಕೆಳಗಡೆ ಸಿಗಾಕೊಂಡ್ಬಿಟ್ಟಿತ್ತು. ಸೊ ಮ್ಯಾಟು ಹಿಂದೆ ಎಳೆದ್ಬಿಟ್ಟು ಒಂದ್ಸಲ ಪಂಚ್ ಕೊಟ್ಟೆ, ಎಳೀತು, ಸ್ವಲ್ಪ ಸಮಾಧಾನ ಆಯಿತು. ಅದನ್ನೇ ಮಾತಾಡ್ತಾ ಇದ್ವಿ. ಅವರು ಅದೇ ಅಂದರು, ಬೆಳಗ್ಗೆಯಿಂದ ಏನು ಅನಿಸ್ತಿರ್ಲಿಲ್ಲ. ನಿಮಗೂ ಗೊತ್ತಾಯ್ತೇನಪ್ಪ ಅದು? ಗೊತ್ತಾಯ್ತು, ಡಿಫ್ರೆನ್ಸ್ ಬೇಕು ಗೊತ್ತಾಯ್ತು. ಏಕೆಂದರೆ ಎಲ್ಲರ ಕ್ವಿಕ್ ಓವರ್ಟೇಕ್ ಮಾಡಬೇಕಂದ್ರೆ ತುಳಿದ್ರೆ ಎಳಿತಾನೇ ಇಲ್ಲ, ಹಿಂಗ ಅಂತ ನನಗೂ ಒಂಥರ ಫುಲ್ಲು ಬೇಜಾರಾಗ್ಬಿಡ್ತು. ಒಟ್ಟಿನಲ್ಲಿ ಈಗ ಸಮಾಧಾನ ಆಯಿತು. ಸೊ ದಟ್ಸ್ ಇಟ್. ಒಂದು ಶಾರ್ಟ್ ಆ್ಯಂಡ್ ಫಸ್ಟ್ ಡ್ರೈವು. ಗಾಡಿ 338 ಕಿಲೋಮೀಟ್ರ್ ಓಡಿದೆ ಇವಾಗ. ಸೊ ಇನ್ನೊಂದು ಸ್ವಲ್ಪ ಹೋಗೋ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ 370 400 ಹತ್ರ ಬರ್ಬೋದು. ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸ್ನೇಹಿತರೆ. ಇದಕ್ಕೆ ನೆಕ್ಸ್ಟ್ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ PPF ಮಾಡಿಸ್ಬೇಕು. ಬಿಕಾಸ್ ಆಲ್ರೆಡಿ ನೋಡಿದೆ ಸುಮಾರು ಈ ಥರ ಹೈವೇಗಳಲ್ಲಿ ಹೋಗ್ಬೇಕಾದ್ರೆ ಸಣ್ಣ ಕಲ್ಗಳು ಹೊಡೆಯುತ್ತೆ, ಟ್ರಯಲ್ಸ್ ಎಲ್ಲ ಹೋಗ್ಬೇಕಾದ್ರೆ ಅದು ಇದು ತಾಗುತ್ತೆ ಗಾಡಿಗಳಿಗೆ. ಸೊ PPF ನೋಡೋಣ. ಈ ಗಾಡಿಗೆ ಆ್ಯಕ್ಚುಲಿ ತುಂಬಾ ಖರ್ಚಾಗುತ್ತೆ PPFಗೆ ಅಂತಂದರೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ ನಿಮಗೆಲ್ಲ. ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು ನಮ್ಮ ಥಾರ್ ರಾಕ್ಸ್ ಬಗ್ಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಹೆಂಗೆ ಖುಷಿ ಕೊಡ್ತಾಯಿದೆ. ಈ ಫೀಲೇ ಬೇಕಿರೋದು ಗುರು. ಸಿಗೋಣ, ಬಾಯ್.